ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ 11 ಜನರ ಸಾವಿಗೆ ನೇರ ಹೊಣೆ ಆರ್ಸಿಬಿ. ತನಿಖೆಯನ್ನ ಮುಗಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ಸಿಐಡಿ. ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ತನಿಖೆ ವೇಳೆ ಆರ್ಸಿಬಿ ಹಾಗೆ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಸಾಕ್ಷ್ಯಗಳು ಪತ್ತೆಯಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ ಅನುಮತಿಗಾಗಿ ಇದೀಗ ಸಿಐಡಿ ಕಾಯ್ತಾ ಇದೆ. ಬರೋಬ್ಬರಿ 2200ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ಕಾಲ್ತುಳಿತ ಪ್ರಕರಣ ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗಿತ್ತು. ಆದರೆ ಇದೀಗ ಸಿಐಡಿ ತಂಡ ರೆಡಿ ಮಾಡಿರುವ ಚಾರ್ಜ್ ಶೀಟ್ನಲ್ಲಿ ಆರ್ಸಿಬಿ ಹೊಣೆ ಅನ್ನೋ ಅಂಶಗಳಿರೋ ಬಗ್ಗೆ ಮಾಹಿತಿ ಅಪ್ಡೇಟ್ಸ್ ಕೊಡೋದಾದ್ರೆ ಈಗಾಗಲೇ ಇನ್ನು 2200 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿಐಡಿ ಅಧಿಕಾರಿಗಳು ಈಗಾಗಲೇ ಸಿದ್ದಪಡಿಸಿಕೊಂಡಿದ್ದಾರೆ. ಅದಕ್ಕೆ ಕೋರ್ಟ್ನ ಅನುಮತಿ ಕೂಡ ಸಿಕ್ಕಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬಹುದು ಅಂತ ಹೇಳಿ ಅನುಮತಿ ಸಿಕ್ಕಿರುವಂತಹ ಕಾರಣದಿಂದಾಗಿ ಇದರಲ್ಲಿ ಆರ್ಸಿಬಿ ಸೇರಿದಂತೆ ಇನ್ನೂ 2 ಸಂಸ್ಥೆಗಳೇನಿದೆ ಅದೇ ನೇರವಾಗಿ ಹೊಣೆ. ಇವರ ಯಾರು 11 ಜನ ಏನು ಸಾವನ್ನಪ್ಪಿದ್ದಾರೆ ಅವರ ಸಾವಿಗೆ ಇವರೇ ಹೊಣೆ ಅಂತ ಹೇಳಿ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಆರ್ಸಿಬಿ ನಡೆಸಿರುವಂತಹ ಮಾಡಿರುವಂತಹ ಒಂದಷ್ಟು ಗೊಂದಲದ ಹೇಳಿಕೆಗಳು ಇದಕ್ಕೆ ಕಾರಣ ಅಂತಾನೆ ಹೇಳ್ಬೋದಾಗಿದೆ. ಟ್ವೀಟ್ಗಳನ್ನ ಮಾಡುವಂತಹ ಮುಖಾಂತರ ಪಾಸ್ ಸಿಗುತ್ತೆ ಅಂತ ಹೇಳಿ ಸುಳ್ಳು ಹಬ್ಬಿಸಿರುವಂತದ್ದು ಮತ್ತು ಅಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು. ಆದ್ರೆ ಇದ್ಯಾವುದೇನು ಕೂಡ ಸರಿಯಾಗಿ ಮಾಡದ ಹಿನ್ನೆಲೆಯಲ್ಲಿ ಆರ್ಸಿಬಿ ಮತ್ತೆ ಉಳಿದ 2 ಸಂಸ್ಥೆಗಳೇನಿದೆ ಅಂದ್ರೆ ಡಿಎನ್ಎ ಆಗಿರಬಹುದು ಮತ್ತೆ ಇನ್ನೊಂದು ಸಂಸ್ಥೆ ಏನಿದೆ ಅದೇ ಹೊಣೆ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇಲ್ಲಿ ಪೊಲೀಸ್ ವ್ಯವಸ್ಥೆ ಮೇಲೆ ಆರ್ಸಿಬಿ ಕೂಡ ಈ ಹಿಂದೆ ಒಂದು ನಕಾರಾತ್ಮಕ ಭಾವನೆ ಹೊಂದಿತ್ತು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿಯೂ ಕೂಡ ಸಾಕಷ್ಟು ಸಸ್ಪೆಂಡ್ ಆಗಿತ್ತು. ಅಂದ್ರೆ ಇದೊಂದು ನಿರ್ಲಕ್ಷ್ಯ ಅನ್ನುವಂತಹ ರೀತಿಯಲ್ಲಿ ಸಸ್ಪೆನ್ಷನ್ ಕೂಡ ಆಗಿತ್ತು. ಅದನ್ನ ಅದೀಗ ರಿವೋಕ್ ಕೂಡ ಆಗಿದೆ. ಈಗ ಸದ್ಯದ ಮಟ್ಟಿಗೆ ಚಾರ್ಜ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇದು 3 ಸಂಸ್ಥೆಗಳೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ 11 ಜನರ ಸಾವಿಗೆ ನೇರ ಹೊಣೆ ಆರ್ಸಿಬಿ. ತನಿಖೆಯನ್ನ ಮುಗಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ಸಿಐಡಿ. ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ತನಿಖೆ ವೇಳೆ ಆರ್ಸಿಬಿ ಹಾಗೆ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಸಾಕ್ಷ್ಯಗಳು ಪತ್ತೆಯಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ ಅನುಮತಿಗಾಗಿ ಇದೀಗ ಸಿಐಡಿ ಕಾಯ್ತಾ ಇದೆ. ಬರೋಬ್ಬರಿ 2200ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ಕಾಲ್ತುಳಿತ ಪ್ರಕರಣ ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗಿತ್ತು. ಆದರೆ ಇದೀಗ ಸಿಐಡಿ ತಂಡ ರೆಡಿ ಮಾಡಿರುವ ಚಾರ್ಜ್ ಶೀಟ್ನಲ್ಲಿ ಆರ್ಸಿಬಿ ಹೊಣೆ ಅನ್ನೋ ಅಂಶಗಳಿರೋ ಬಗ್ಗೆ ಮಾಹಿತಿ ಅಪ್ಡೇಟ್ಸ್ ಕೊಡೋದಾದ್ರೆ ಈಗಾಗಲೇ ಇನ್ನು 2200 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿಐಡಿ ಅಧಿಕಾರಿಗಳು ಈಗಾಗಲೇ ಸಿದ್ದಪಡಿಸಿಕೊಂಡಿದ್ದಾರೆ. ಅದಕ್ಕೆ ಕೋರ್ಟ್ನ ಅನುಮತಿ ಕೂಡ ಸಿಕ್ಕಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬಹುದು ಅಂತ ಹೇಳಿ ಅನುಮತಿ ಸಿಕ್ಕಿರುವಂತಹ ಕಾರಣದಿಂದಾಗಿ ಇದರಲ್ಲಿ ಆರ್ಸಿಬಿ ಸೇರಿದಂತೆ ಇನ್ನೂ 2 ಸಂಸ್ಥೆಗಳೇನಿದೆ ಅದೇ ನೇರವಾಗಿ ಹೊಣೆ. ಇವರ ಯಾರು 11 ಜನ ಏನು ಸಾವನ್ನಪ್ಪಿದ್ದಾರೆ ಅವರ ಸಾವಿಗೆ ಇವರೇ ಹೊಣೆ ಅಂತ ಹೇಳಿ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಆರ್ಸಿಬಿ ನಡೆಸಿರುವಂತಹ ಮಾಡಿರುವಂತಹ ಒಂದಷ್ಟು ಗೊಂದಲದ ಹೇಳಿಕೆಗಳು ಇದಕ್ಕೆ ಕಾರಣ ಅಂತಾನೆ ಹೇಳ್ಬೋದಾಗಿದೆ. ಟ್ವೀಟ್ಗಳನ್ನ ಮಾಡುವಂತಹ ಮುಖಾಂತರ ಪಾಸ್ ಸಿಗುತ್ತೆ ಅಂತ ಹೇಳಿ ಸುಳ್ಳು ಹಬ್ಬಿಸಿರುವಂತದ್ದು ಮತ್ತು ಅಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು. ಆದ್ರೆ ಇದ್ಯಾವುದೇನು ಕೂಡ ಸರಿಯಾಗಿ ಮಾಡದ ಹಿನ್ನೆಲೆಯಲ್ಲಿ ಆರ್ಸಿಬಿ ಮತ್ತೆ ಉಳಿದ 2 ಸಂಸ್ಥೆಗಳೇನಿದೆ ಅಂದ್ರೆ ಡಿಎನ್ಎ ಆಗಿರಬಹುದು ಮತ್ತೆ ಇನ್ನೊಂದು ಸಂಸ್ಥೆ ಏನಿದೆ
ಅದೇ ಹೊಣೆ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇಲ್ಲಿ ಪೊಲೀಸ್ ವ್ಯವಸ್ಥೆ ಮೇಲೆ ಆರ್ಸಿಬಿ ಕೂಡ ಈ ಹಿಂದೆ ಒಂದು ನಕಾರಾತ್ಮಕ ಭಾವನೆ ಹೊಂದಿತ್ತು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿಯೂ ಕೂಡ ಸಾಕಷ್ಟು ಸಸ್ಪೆಂಡ್ ಆಗಿತ್ತು. ಅಂದ್ರೆ ಇದೊಂದು ನಿರ್ಲಕ್ಷ್ಯ ಅನ್ನುವಂತಹ ರೀತಿಯಲ್ಲಿ ಸಸ್ಪೆನ್ಷನ್ ಕೂಡ ಆಗಿತ್ತು. ಅದನ್ನ ಅದೀಗ ರಿವೋಕ್ ಕೂಡ ಆಗಿದೆ. ಈಗ ಸದ್ಯದ ಮಟ್ಟಿಗೆ ಚಾರ್ಜ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇದು 3 ಸಂಸ್ಥೆಗಳೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ 11 ಜನರ ಸಾವಿಗೆ ನೇರ ಹೊಣೆ ಆರ್ಸಿಬಿ. ತನಿಖೆಯನ್ನ ಮುಗಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ಸಿಐಡಿ. ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ತನಿಖೆ ವೇಳೆ ಆರ್ಸಿಬಿ ಹಾಗೆ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಸಾಕ್ಷ್ಯಗಳು ಪತ್ತೆಯಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ ಅನುಮತಿಗಾಗಿ ಇದೀಗ ಸಿಐಡಿ ಕಾಯ್ತಾ ಇದೆ. ಬರೋಬ್ಬರಿ 2200ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ಕಾಲ್ತುಳಿತ ಪ್ರಕರಣ ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗಿತ್ತು. ಆದರೆ ಇದೀಗ ಸಿಐಡಿ ತಂಡ ರೆಡಿ ಮಾಡಿರುವ ಚಾರ್ಜ್ ಶೀಟ್ನಲ್ಲಿ ಆರ್ಸಿಬಿ ಹೊಣೆ ಅನ್ನೋ ಅಂಶಗಳಿರೋ ಬಗ್ಗೆ ಮಾಹಿತಿ ಅಪ್ಡೇಟ್ಸ್ ಕೊಡೋದಾದ್ರೆ ಈಗಾಗಲೇ ಇನ್ನು 2200 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿಐಡಿ ಅಧಿಕಾರಿಗಳು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಅದಕ್ಕೆ ಕೋರ್ಟ್ನ ಅನುಮತಿ ಕೂಡ ಸಿಕ್ಕಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬಹುದು ಅಂತ ಹೇಳಿ ಅನುಮತಿ ಸಿಕ್ಕಿರುವಂತಹ ಕಾರಣದಿಂದಾಗಿ ಇದರಲ್ಲಿ ಆರ್ಸಿಬಿ ಸೇರಿದಂತೆ ಇನ್ನೂ 2 ಸಂಸ್ಥೆಗಳೇನಿದೆ ಅದೇ ನೇರವಾಗಿ ಹೊಣೆ. ಇವರ ಯಾರೋ 11 ಜನ ಏನು ಸಾವನ್ನಪ್ಪಿದ್ದಾರೆ ಅವರ ಸಾವಿಗೆ ಇವರೇ ಹೊಣೆ ಅಂತ ಹೇಳಿ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಆರ್ಸಿಬಿ ನಡೆಸಿರುವಂತಹ ಮಾಡಿರುವಂತಹ ಒಂದಷ್ಟು ಗೊಂದಲದ ಹೇಳಿಕೆಗಳು ಇದಕ್ಕೆ ಕಾರಣ ಅಂತಾನೆ ಹೇಳ್ಬೋದಾಗಿದೆ. ಟ್ವೀಟ್ಗಳನ್ನ ಮಾಡುವಂತಹ ಮುಖಾಂತರ ಪಾಸ್ ಸಿಗುತ್ತೆ ಅಂತ ಹೇಳಿ ಸುಳ್ಳು ಹಬ್ಬಿಸಿರುವಂತದ್ದು ಮತ್ತು ಅಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು. ಆದ್ರೆ ಇದ್ಯಾವುದೇನು ಕೂಡ ಸರಿಯಾಗಿ ಮಾಡದ ಹಿನ್ನೆಲೆಯಲ್ಲಿ ಆರ್ಸಿಬಿ ಮತ್ತೆ ಉಳಿದ 2 ಸಂಸ್ಥೆಗಳೇನಿದೆ ಅಂದ್ರೆ ಡಿಎನ್ಎ ಆಗಿರಬಹುದು ಮತ್ತೆ ಇನ್ನೊಂದು ಸಂಸ್ಥೆ ಏನಿದೆ ಅದೇ ಹೊಣೆ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇಲ್ಲಿ ಪೊಲೀಸ್ ವ್ಯವಸ್ಥೆ ಮೇಲೆ ಆರ್ಸಿಬಿ ಕೂಡ ಈ ಹಿಂದೆ ಒಂದು ನಕಾರಾತ್ಮಕ ಭಾವನೆ ಹೊಂದಿತ್ತು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿಯೂ ಕೂಡ ಸಾಕಷ್ಟು ಸಸ್ಪೆಂಡ್ ಆಗಿತ್ತು. ಅಂದ್ರೆ ಇದೊಂದು ನಿರ್ಲಕ್ಷ್ಯ ಅನ್ನುವಂತಹ ರೀತಿಯಲ್ಲಿ ಸಸ್ಪೆನ್ಷನ್ ಕೂಡ ಆಗಿತ್ತು. ಅದನ್ನ ಅದೀಗ ರಿವೋಕ್ ಕೂಡ ಆಗಿದೆ. ಈಗ ಸದ್ಯದ ಮಟ್ಟಿಗೆ ಚಾರ್ಜ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇದು 3 ಸಂಸ್ಥೆಗಳೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿ